ಎಲ್ಲರಿಗೂ ನಮಸ್ಕಾರ. ಸಭೆ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ, ದೇವಸ್ಥಾನಗಳಲ್ಲಿ ಊಟ ಬಡಿಸುವಾಗ ಮೊದಲಿಗೆ ಉಪ್ಪು ಉಪ್ಪಿನಕಾಯಿಯನ್ನು ಬಡಿಸುತ್ತಾರೆ. ಈ ಒಂದು ವಿಶೇಷ ಗಮನಿಸಿದ್ದೀರಾ? ಇದು ಕೇವಲ ಒಂದು ಪದ್ಧತಿಯೋ ಅಥವಾ ಸಂಪ್ರದಾಯವಷ್ಟೆಯೋ ಅಥವಾ ಆತಿಥ್ಯದ ಸಂಕೇತವೋ ಅಲ್ಲ, ಇದು ಒಂದು ವಿಜ್ಞಾನ. ಇದರ ಉಲ್ಲೇಖ ನಮ್ಮ ಆಯುರ್ವೇದದಲ್ಲಿದೆ. ಯೋಗರತ್ನಾಕರ ಎಂಬ ಗ್ರಂಥದಲ್ಲಿ ಭೋಜನ ಕ್ರಮ ಹೇಳುವಾಗ ಇದರ ಉಲ್ಲೇಖ ಮಾಡಿದ್ದಾರೆ. ಭೋಜನಾಗ್ರೆ ಸದಾಪತ್ಯಂ ಲವಣಾರ್ದ್ರಕ ಭಕ್ಷಣಂ ಅಗ್ನಿಸಂದೀಪನಂ ರುಚ್ಯಂ ಜಿಹ್ವಾ ಕಂಠವಿಶೋಧನಂ. ಅಂದರೆ ಭೋಜನದ ಮೊದಲು ಸೈಂಧವ ಲವಣ ಮತ್ತು ಶುಂಠಿಯ ಭಕ್ಷಣೆ ಸದಾಪತ್ಯ ಅಗ್ನಿಯನ್ನು ವೃದ್ಧಿಸುತ್ತದೆ, ರುಚಿಯನ್ನು ನೀಡುತ್ತದೆ, ನಾಲಿಗೆ ಹಾಗೂ ಕಂಠವನ್ನು ಶುದ್ಧಿಗೊಳಿಸುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ವೈಜ್ಞಾನಿಕವಾಗಿಯೂ ನೋಡಿದಾಗ ಉಪ್ಪಿನಲ್ಲಿರುವ ಸೋಡಿಯಂ ಲಾಲಾಸ್ರಾವವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಯನ್ನು ಆರಂಭಿಸುತ್ತದೆ. ನಾಲಿಗೆಯಲ್ಲಿನ ಟೇಸ್ಟ್ ಬಡ್ಸನ್ನು ಆಕ್ಟಿವೇಟ್ ಮಾಡುತ್ತದೆ. ಇದರಿಂದ ಆಹಾರದ ರುಚಿ ಹೆಚ್ಚಾಗಿ ಅನಿಸುತ್ತದೆ. ಆದ್ದರಿಂದ ಊಟದ ಮೊದಲು ಉಪ್ಪು ಕೇವಲ ಸಂಪ್ರದಾಯವಲ್ಲ, ಅದು ವಿಜ್ಞಾನ ಕೂಡ. ಅದಕ್ಕೆ ಹೇಳೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಹೀಗೆ ಹೆಚ್ಚಿನ ಮಾಹಿತಿಗಾಗಿ ಪುನರ್ವಸು ಆಯುರ್ವೇದ ಮತ್ತು ಪಂಚಕರ್ಮ ಆಸ್ಪತ್ರೆಯನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಧನ್ಯವಾದಗಳು.